ಹಲೋ. ಓ ಹೇಳಪ್ಪ, ಏನ್ ಇವತ್ ನೆನ್ಸ್ಕ ಕಾಲ್ ಮಾಡ್ಬಿಟ್ಟಿದ್ಯಾ? ಲೇ ಮದ್ವೆ ಹತ್ರ ಬತ್ತಲ್ಲ, ಅದರಿಂದ ಸ್ವಲ್ಪ ಬಿಜಿ ಆಗ್ಬಿಟ್ಟಿದೆ. ವಾಟ್ಸಪ್ ಅಲ್ಲಿ ಕಾರ್ಡ್ ಕಳ್ಸಿದೀನಿ, ಮಿಸ್ ಮಾಡದೆ ಬಂದ್ಬಿಡು. ನಿನ್ ಮದ್ವೆಗ್ ಮಿಸ್ ಮಾಡಕದ್ದ? ಬರ್ತೀನಿ ಬಿಡು. ಹಾ ಸರಿ. ಮಹಾದೇವ ತಾತನ್ಗ ಲಗ್ನ ಪತ್ರಿಕೆನ ಮನೆಗೆ ಕೊಡ್ಬೇಕಿತ್ತು. ಒಂದ್ ಕಾರ್ಡ್ ಕೊಡಕ್ ಅಷ್ಟ್ ದೂರ ಹೋಗ್ಬೇಕತ್ತ. ರಮ್ಮೆಗೆ ಹೇಳಿನಿ ಬಿಡು, ಕರ್ಕೊಬತ್ತಾಳ. ಯಾರ್ದವ ಮದುವ? ಅದೇ ತಾತ, ಚಾಮ್ ತಾತ ಇಲ್ವಾರ್ ಮೊಮ್ಮಗಂದು. ಓ, ಲಗ್ನ ಪತ್ರ ಕೊಡಕ್ ಮನಗ್ ಬತ್ತಾ ಇದೇನಾ? ಇಲ್ಲ ತಾತ, ವಾಟ್ಸಪ್ ಅಲ್ಲೇ ಕಾರ್ಡ್ ಕಳ್ಸಣ. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಲವ್ ಚಾಮ. ಲವ್ ಮಾದೇವ ಹೆಂಗಿದೆ? ಇಲ್ಲ ನಾ ಚೆನ್ನಾಗವನಿಕಲ್ಲ, ನೀ ಚೆನ್ನಾಗಿದೆ ನೋಡು, ಗಟ್ಮುಟ್ಟಾಗ ಅವನಿ. ಏನ್ಲ ಇಷ್ಟ ದೂರ? ಅದೇ ಕಲ ನನ್ ಮಗನ್ ಮದ್ವೆ ಹತ್ರ ಆಯ್ತು, ಲಗ್ನ ಪತ್ರಿಕೆ ಕೊಟ್ಟು ಹೋಗಂತ ಬಂದಿ. ಅಟ್ಟಿ ತನಕ ಹೋಗಿದ್ದೆ, ನಿಮ್ ಹೆಂಗಸ್ರು ಜಮೀನ್ ತನಕ ಹೋಗಾರ ಅಂತಂದ್ರು. ಅಕ್ಕಿಲ್ಗೆ ಹುಡಿಕ ಬಂದಿ. ಅಲ್ಲಕಲ್ಲ, ಒಂದ್ ಪತ್ರ ಬರ್ದಿದ್ರೆ ಐತಿರ್ಲಿಲ್ವೇ? ಲವ್ ಪತ್ರ ಬರ್ದ್ಬಿಟ್ರ ನಾ ಬಂದ್ ನಿಂಗೆ ಹೇಳ್ದಂಗ ಆತದ. ಹಂಗನ್ಬಿಟ್ಟು ಈ ಊರ್ ಬಿಸ್ಲಲ್ಲಿ 30 ಮೈಲಿಂದ ನಡ್ಕ ಬಂದಾರ? ಸಂಬಂಧ ಉಳಿಬೇಕು ಅಂತಂದ್ರ ನಡ್ಕೊಂಡಾದ್ರೂ ಬರ್ಬೇಕು, ಹುಡಿಕೊಂಡಾದ್ರೂ ಬರ್ಬೇಕು ಕಲ. ಅದೇ ನಾವ್ ಬೆಳ್ದ್ ಬಂದಿರೋ ದಾರಿ. ಅದು ಒಂಥರ ಸರಿನೇ ಏನು. ಸರಿ ಗೊತ್ತಾಯ್ತು, ನಾನು ಸುಮಾರು ಕಡೆಗೆ ಲಗ್ನ ಪತ್ರಿಕೆ ಕೊಡಕ್ ಹೋಗ್ಬೇಕು. ನಾ ಹೋಯ್ತೀನಿ. ಲೈ ಎಲ್ಲಿಗ್ಲ ಹೋದೆ? ಅಪ್ಪಪುರಕ್ ಬಂದಿದೆ, ನಡಿ ಅಟ್ಟಿಗ. ನಾಟಿ ಕೋಳಿ ಕೂಸಿ ಹಿಟ್ಟು ಮಾಡಿಸ್ತೀನಿ, ಉಣ್ಕೊಂಡು ವಾತಾವರಣ ಎದ್ದೋಗೆ. ಸಂಬಂಧಗಳು ಸತ್ತೋಗಿವೆ ಜಾಲತಾಣಗಳ ಹಿಡಿತದಲ್ಲಿ. ಕ್ಯಾಮರಾ ಕಣ್ಣುಗಳಿಗೆ ಅತ್ತಂತೆ ನಟಿಸಬೇಕಾಗಿದೆ ಸತ್ತವರ ಮನೆಯಲ್ಲಿ. ಇದ್ಯಾಕ್ಲಾ ಬರಗಾಲಲ್ಲಿ ಬಂದಿದೆ? ಚಪ್ಲಿ ಎಲ್ಲೋಯ್ತ್ಲಾ? ಲಗ್ನ ಪತ್ರ ಕೊಡಕ ಊರಿಗೆ ಸುತ್ತಿ ಸುತ್ತಿ ಚಪ್ಲಿ ಸೌಂದೋಯ್ತು ಕಲ.